ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಬೆಂಗಳೂರು ವಿಶ್ವವಿದ್ಯಾನಿಲಯದ BCA 4ನೇ ಸೆಮಿಸ್ಟರ್ನ ಗದ್ಯವಾದಂತಹ ಊರ ಸಂತೆ ಎಲ್ಲಿರಬೇಕು ಎಂಬ ಗದ್ಯದ ವಿವರಣೆಯನ್ನು ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ವಾಹನ ದಟ್ಟಣೆನ ಕಡಿಮೆ ಮಾಡೋದಕ್ಕೆ ಫ್ಲೈಓವರ್ ಬರುತ್ತೆ. ಆದರೆ ಈ ಊರಲ್ಲಿ ಹೊಸದಾಗಿ ಫ್ಲೈಓವರ್ ಬರ್ತಿದ್ದಂಗೆ ವಾಹನ ದಟ್ಟಣೆ ಕಡಿಮೆ ಆಗೋದಿರಲಿ, ಊರಿನ ಜನ ಎಲ್ಲ ಆ ಫ್ಲೈಓವರ್ ಮೇಲೇ ಬಂದು ಜಮಾಯಿಸೋದಕ್ಕೆ ಶುರು ಮಾಡ್ತಾರೆ. ತಾವು ಬರೋದಲ್ಲದೆ ತಮ್ಮ ಮನೆ ಮಂದಿ ಮಕ್ಕಳನ್ನ ಚಿಳ್ಳೆ ಪಿಳ್ಳೆಗಳನ್ನ ಕರ್ಕೊಂಡು ಬರೋದಲ್ಲದೆ ಅಲ್ಲಿ ಬಂದು ನೋಡ್ರೋ ಇಲ್ಲಿಂದ ನಮ್ಮೂರು ಎಷ್ಟು ಚೆನ್ನಾಗಿ ಕಾಣುತ್ತೆ, ವಿಮಾನದಿಂದ ತಲೆ ಹೊರಗಾಕಿ ನೋಡಿದ್ರೆ ಎಲ್ಲ ಹಿಂಗೆ ಪಿಳ್ಳೆ ಹಂಗೆ ಕಾಣಿಸ್ತಾರಲ್ಲ, ಹಾಗೆ ನೋಡಿ ಫ್ಲೈಓವರ್ ಮೇಲಿಂದ ನಮ್ಮೂರು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ದಿನದಿಂದ ದಿನಕ್ಕೆ ರೈಲು ಬಿಡೋರ ಸಂಖ್ಯೆ ಅಲ್ಲಿ ಜಾಸ್ತಿ ಆಗ್ತಿತ್ತು. ಹೀಗೆ ಬರುವಂತಹ ಜನರನ್ನು ನಿಯಂತ್ರಣ ಮಾಡೋದು ಟ್ರಾಫಿಕ್ ಪೊಲೀಸರಿಗಂತೂ ತುಂಬ ದೊಡ್ಡ ತಲೆನೋವೇ ಆಗೋಗ್ಬಿಟ್ಟಿತ್ತು. ಆಗಸದಲ್ಲಿ ಹಾರಾಡ್ತಿರುವಂತಹ ವಿಮಾನದಿಂದ ಹೊರಗೆ ಬಗ್ಗೆ ನೋಡಿದವರು ಅಲ್ಲಿ 20-30 ಮಂದಿ ಆದರೂ ಇದ್ರೋ ಇರಲಿಲ್ವೋ ಗೊತ್ತಿಲ್ಲ, ಆದರೆ ವಿಮಾನದಿಂದ ನೋಡಿದ್ರೆ ಹಿಂಗೆ ಕಾಣುತ್ತೆ ಅಂತ ಹೇಳೋರಂತೂ ಅಲ್ಲಿದ್ದರು. ಊರಿನ ಹೆದ್ದಾರಿಗೆ ಅಂದರೆ ನ್ಯಾಷನಲ್ ಹೈವೇ ಅಂತ ಕರಿತೀವಲ್ವಾ, ಇಲ್ಲಿ ಊರಿನ ಹೆದ್ದಾರಿ ಅಂತಂದರೆ ಅದು ಸ್ಟೇಟ್ ಹೈವೇ ಬೇಕಾದ್ರೂ ಆಗಿರ್ಬೋದು, ನ್ಯಾಷನಲ್ ಹೈವೇ ಬೇಕಾದ್ರೂ ಆಗಿರ್ಬೋದು, ಒಟ್ಟಲ್ಲಿ ಹೈವೇ. ಈ ಹೈವೇಗೆ ಅಂಟಿಕೊಂಡಂಗೆ ವಾರ ವಾರ ಸಂತೆ ನಡೀತಾ ಇತ್ತು. ಈಗ ಫ್ಲೈಓವರಿಂದ ಆ ಸಂತೆ ನಡೆಯೋದಕ್ಕೆ ಭಾರಿ ತೊಂದರೆ ಆಗಿಬಿಟ್ಟಿತ್ತು. ಹೆದ್ದಾರಿ ಮೇಲೆ ನಿರ್ಮಾಣ ಆದಂತಹ ಈ ಫ್ಲೈಓವರ್ನ ಲೇಖಕರು ಆಕಾಶ ರಸ್ತೆ ಅಂತ ಹೇಳಿ ಕರೀತಾರೆ. ಹಾಗಾಗಿ ಈ ಆಕಾಶ ರಸ್ತೆನ ರೆಡಿ ಮಾಡೋಕ್ಕೆ ಹೋದಾಗ ಅಲ್ಲಿ ಬಂದಿದ್ದಂತಹ ಕಲ್ಲು, ಮಣ್ಣು, ಸಿಮೆಂಟು, ಅರ್ತ್ ಮೂವರು, ಕಬ್ಬಿಣದ ಸರಳುಗಳು ಮೊದಲಾದವನ್ನೆಲ್ಲ ಅಲ್ಲೇ ಒಟ್ಟಾಗಿ ಒಂದು ಕಡೆ ರಾಶಿ ಹಾಕಿದರು ಮೂಲೆಯಲ್ಲಿ. ಹೀಗೆ ಸಂತೆಯಲ್ಲಿ ಗೆಟ್ ಟುಗೆದರ್ ಆಗ್ತಿದ್ದಂತಹ ಮೂಲಂಗಿ, ಈರುಳ್ಳಿ, ಬೆಳ್ಳುಳ್ಳಿ, ಬೆಂಡೆಕಾಯಿ, ತೊಂಡೆಕಾಯಿ, ಸೊಪ್ಪು, ಸದೆ ಇವುಗಳೆಲ್ಲ ಪ್ರವಾಹದೋಪಾದಿಯಲ್ಲಿ ಅಟ್ಯಾಕ್ ಮಾಡಿ ಎಲ್ಲರನ್ನೂ ಸದೆ ಬಡಿದು ಅವುಗಳ ಜಾಗವನ್ನು ಈ ಫ್ಲೈಓವರ್ ನಿರ್ಮಾಣ ಮಾಡೋಕ್ಕೆ ತಂದಂತಹ ವಸ್ತುಗಳು ಆಕ್ರಮಿಸಿದ್ವು. ಹೇಗೆ ಅಂದರೆ ನಮ್ಮದೇ ಮನೆಗೆ ಯಾರೋ ಬಾಡಿಗೆಯವರು ಬಂದ್ಬಿಟ್ಟು ಇದು ನನ್ನದೇ ಮನೆ ಅಂತಾರಲ್ಲ, ಆ ರೀತಿ ಈ ಸಂತೆ ಜಾಗವನ್ನು ಫ್ಲೈಓವರ್ ವಸ್ತುಗಳು ಆಕ್ರಮಿಸ್ಕೊಂಡ್ಬಿಟ್ಟು ಆ ಭೂಮಿ ನಂದೇ ಅನ್ನುವಂತಹ ರೀತಿಯಲ್ಲಿ ಸ್ಥಾಪನೆ ಆಗಿಬಿಟ್ಟಿದ್ದು ಅಂತ ಲೇಖಕರು ಹೇಳ್ತಾರೆ. ಅದುವರೆಗೂ ಆ ಜಾಗದಲ್ಲಿ ಸಂತೆ ಮಾಡಿಕೊಂಡಿದ್ದಂತಹ ವ್ಯಾಪಾರಸ್ಥರು, ರೈತರು ಎಲ್ಲ ಅಲ್ಲಿ ಬಂದು ಜಗಳ ಮಾಡೋದಕ್ಕೆ ಶುರು ಮಾಡ್ತಾರೆ. ನಿಮ್ಮಿಂದಾಗಿ ನಮ್ಮ ಸಂತೆಗೆ ತೊಂದರೆ ಆಗ್ತಾ ಇದೆ, ಈಗ ನಾವು ಸಂತೆ ಮಾಡೋಕ್ಕಾಗ್ತಾ ಇಲ್ಲ, ನೀವು ಈ ಥರ ಫ್ಲೈಓವರ್ ಕಟ್ಟಿದ್ರೆ ನಾವೆಲ್ಲ ಎಲ್ಲಿಗೆ ಹೋಗೋದು ಅಂತ, ಆದ್ದರಿಂದ ನಾವು ಈ ಫ್ಲೈಓವರ್ನ ನೆಲ ಕಚ್ಚೋಂಗೆ ಮಾಡ್ತೀವಿ ಅಂತೆಲ್ಲ ಹೆದರಿಸ್ತಾರೆ. ಇದರಿಂದ ಆ ಊರಿನ ಮುಖ್ಯಸ್ಥರೆಲ್ಲ ಹೆದರ್ಕೊಂಡು ಬಂದು ಅವರನ್ನು ಸಮಾಧಾನ ಮಾಡ್ತಾರೆ. ನೋಡ್ರಪ್ಪ, ತಾಳಿದವನು ಬಾಳಿಯಾನು ಅಂತಾರೆ. ಹಾಗೆ ಸ್ವಲ್ಪ ಕಾಲ ಇರಿ, ಫ್ಲೈಓವರ್ ಆಗ್ತಿದ್ದಂಗೆ ಅದರ ಕೆಳಗೇನೆ ನಿಮಗೆ ಜಾಗ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಹಾಗೆ ಹೇಳ್ತಿರೋ ಅಂತಹ ಸಂದರ್ಭದಲ್ಲೇ ಆಲ್ರೆಡಿ ಅಲ್ಲಿ ಟ್ಯಾಕ್ಸಿಯವರು, ರಿಕ್ಷಾದವರು, ಟೆಂಪೋದವರು ಎಲ್ಲರೂ ಕೂಡ ಜಾಗ ಚೆನ್ನಾಗಿದೆ ಅಂತೇಳಿ ಆರಾಮಾಗಿ ಬಂದು ಟೆಂಟ್ ಹಾಕ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ಸಂತೆ ಮಾಡ್ತಿದ್ದಂತಹ ವ್ಯಾಪಾರಸ್ಥರಿಗೆ ಆ ಜಾಗದ ಮೇಲೆ ಸ್ವಲ್ಪನೂ ಆಸಕ್ತಿ ಇರಲಿಲ್ಲ. ಹಾಗಾಗಿ ಅವರು ಏನು ಮಾಡ್ತಾರೆ, ಬಂದಂತಹ ಮುಖ್ಯಸ್ಥರಿಗೆ ತಮ್ಮ ಬೇರೆದೇ ಬೇಡಿಕೆಯನ್ನು ಇಡ್ತಾರೆ. ನೋಡ್ರಪ್ಪ, ನೀವು ಈಗ ಫ್ಲೈಓವರ್ ಕಟ್ಟೋದಕ್ಕೆ ಎಷ್ಟು ಒಳ್ಳೆ ಜಾಗ ತಗೊಂಡಿದ್ದೀರೋ ಅಂಥದ್ದೇ ಒಂದು ಸೂಪರ್ ಆಗಿರೋವಂಥ ಜಾಗ ಕೊಟ್ಟರೆ ಮಾತ್ರ ನಾವು ಈ ಜಾಗ ಬಿಟ್ಟು ಕದಲ್ತೀವಿ, ಇಲ್ಲ ಅಂತಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಫ್ಲೈಓವರ್ ಕಟ್ಟೋದಕ್ಕೆ ಬಿಡೋದಿಲ್ಲ ಅನ್ನೋಂತಹ ರೀತಿಯಲ್ಲಿ, ಅಥವಾ ನೀವು ಕಟ್ಟಿರೋ ಫ್ಲೈಓವರ್ನ ನಾವು ಉಳಿಸೋದಿಲ್ಲ ಅಂತ ಹೇಳಿ ಅಲ್ಲೇ ಪಟ್ಟು ಹಿಡಿದು ಕೂತ್ಕೋತಾರೆ. ಹೀಗಾಗಿದ್ದರಿಂದಾಗಿ ನಗರ ಪಾಲಿಕೆ ಅವರಿಗೆ ತಲೆ ಕೆಟ್ಟೋಗುತ್ತೆ. ಕಾರ್ಪೊರೇಟರ್ಗಳು ತಮ್ಮ ಕೂದಲನ್ನು ಎಳ್ಕೊಳ್ಳೋದಂಗೆ ಇರುತ್ತೆ, ಕಿತ್ಕೊಳ್ಳೋ ಹಂಗಿರುತ್ತೆ, ಊರು ತುಂಬ ಸುತ್ತಾಡ್ತಾರೆ. ಆದರೆ ಅವರಿಗೆ ಯಾವುದೇ ರೀತಿಯಾದಂತಹ ರೈತರು ಮತ್ತು ವ್ಯಾಪಾರಸ್ಥರು ಕೇಳಿದಂತಹ ಸೂಪರ್ ಆಗಿರುವಂತಹ ಜಾಗ ಅಂದರೆ ಪ್ರಶಸ್ತವಾಗಿರುವಂತಹ ಜಾಗ ಸಿಕ್ಕಲೇ ಇಲ್ಲ. ಊರಿನ ಮಧ್ಯದಲ್ಲಿ ಕಸ ಹಾಕುವಂಥ ಒಂದು ದೊಡ್ಡ ಜಾಗ ಇತ್ತು. ಆ ಜಾಗನ ಸ್ವಚ್ಛ ಮಾಡಿಸ್ಬಿಟ್ಟು ಅಲ್ಲಿ ಸಂತೆ ಮಾಡ್ಬೋದಲ್ಲ ಅಂತ ಹೇಳಿ ಒಬ್ಬ ಪರಿಸರ ಪ್ರೇಮಿ ಅಲ್ಲಿ ಮಧ್ಯದಲ್ಲಿ ಇವರೆಲ್ಲರ ಮಧ್ಯದಲ್ಲಿ ಜೋರಾಗಿ ಹೇಳ್ತಾನೆ. ಅದಕ್ಕೆ ಅವರೆಲ್ಲ ಇಲ್ಲ, ಈ ಊರಿನ ಕಸನೆಲ್ಲ ಹಾಕೋದಕ್ಕೆ ಅದೊಂದೇ ಜಾಗ ಇರೋದು, ಅದು ತನ್ನೊಳಗಡೆಯಿಂದ ಹೊರಡಿಸೋವಂಥ ವಾಸನೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ, ಆದ್ದರಿಂದ ಅಲ್ಲೋಗ್ಬಿಟ್ಟು ನಾವು ಸಂತೆ ಇಟ್ಕೊಳ್ಳೋಕ್ಕಾಗುತ್ತಾ ಅಂತ ಹೇಳಿ ಮತ್ತೆ ಆ ಕಿತ್ತಾಟವನ್ನು ಮುಂದುವರಿಸ್ತಾರೆ. ಹಾಗಾಗಿ ನಗರ ಪಾಲಿಕೆಯವರು ಆ ವಿವೇಕರಹಿತವಾದಂತಹ ಆಲೋಚನೆನ ಬಿಟ್ಟುಬಿಡ್ತಾರೆ. ಇಲ್ಲಾಂದರೆ ಹೊಸ ಕಸ ಹೊಸ ವಾಸನೆ ಅಂತ ಹೇಳಿ ಸಂತೆ ಮಾಡಿಕೊಂಡು ಇರಬೇಕಾಗುತ್ತಾ ಅಂತ ಹೇಳಿ ಅಷ್ಟೊತ್ತಿಗೆ ಇನ್ನೊಬ್ಬ ಕಸದ ಪ್ರೇಮಿ ಒಬ್ಬ ಕೇಳ್ತಾನೆ. ಅದಕ್ಕೆ ಕಲ್ಲು ಮಣ್ಣುಗಳ ರಾಶಿ ಇರೋದ ಜಾಗವನ್ನು ತೋರಿಸಲೇಬೇಡಿ ಅಂತ ಹೇಳಿ ತರಕಾರಿಯವರು ಹಠ ಹಿಡಿದು ಕೂತ್ಕೊಳ್ತಾರೆ. ಹೀಗೆ ಈ ನಗರ ಪಾಲಿಕೆ ಮತ್ತು ಜನರ ನಡುವೆ ಒಂದಷ್ಟು ವಾದ ವಿವಾದಗಳು ನಡೆಯುತ್ತವೆ. ಅಷ್ಟೊತ್ತಿಗೆ ಅಲ್ಲೇ ಇದ್ದಂತಹ ಒಬ್ಬ ಅಧಿಕಾರಿ ಹೇಳ್ತಾನೆ, ಸ್ವಲ್ಪ ಊರಾಚೆ ಆದರೂ ಪರವಾಗಿಲ್ಲ, ಅಂದರೆ ಸರ್ಕಾರಕ್ಕೆ ಸೇರಿದಂತಹ ವಿಶಾಲವಾದ ಜಾಗ ಖಾಲಿನೇ ಬಿದ್ದಿದೆ, ಹಾಗೂ ಸುಂದರವಾಗೂ ಇದೆ, ಆದ್ದರಿಂದ ಅಲ್ಲಿ ಒಂದು ನಾವು ಸಂತೆ ಅಥವಾ ಮಾರುಕಟ್ಟೆನ ಮಾಡಿಕೊಂಡು ಎಲ್ಲರಿಗೂ ಕೂಡ ನಮ್ಮದೊಂದು ಮಾದರಿ ಸಂತೆ ಅಂತ ಹೇಳಿ ತೋರಿಸ್ಕೋಬೋದು ಅಂತ ತನ್ನ ಸೂಚನೆಯನ್ನು ಕೊಡ್ತಾನೆ.
ಅಂಥ ಕಡೆ ಸಂತೆ ಇಟ್ಟರೆ ಏನು ಪ್ರಯೋಜನ? ಒಂದೆರಡು ದಿನಪತ್ರಿಕೆಗಳಲ್ಲಿ ಇದು ಮಾಡೆಲ್ ಆಗಿರುವಂತಹ ಸಂತೆ, ಮಾರುಕಟ್ಟೆ, ಮಾದರಿ ಮಾರುಕಟ್ಟೆ ಅಂತ ಹೇಳಿ ಹೊಗಳಿ ಬರೀತಾರೆ. ಆಮೇಲೆ ಜನ ಮರ್ತೇ ಬಿಡ್ತಾರೆ. ಅದಕ್ಕೆ ಒಂದು ಊರಿನ ಬಗ್ಗೆ, ಒಂದು ಕೆಲಸದ ಬಗ್ಗೆ ಎಲ್ರಿಗೂ ನೆನಪಾಗ್ತಾನೇ ಇರಬೇಕು. ಹಾಗೆ ಅದು ಜೀವಂತವಾಗಿರಬೇಕು ಅಂದರೆ ಅಲ್ಲೊಂದು ವಾಗ್ವಾದ ಅಥವಾ ವಿವಾದ, ತಕರಾರು ಅನ್ನೋದು ಇರಬೇಕು. ಆಗ ಮಾತ್ರ ಅದಕ್ಕೆ ಸಂಬಂಧಪಟ್ಟಂಥ ಸುದ್ದಿ ಪ್ರತಿನಿತ್ಯ ಪೇಪರ್ಗಳಲ್ಲಿ, ನ್ಯೂಸ್ ಚಾನೆಲ್ಗಳಲ್ಲಿ, ಅಧಿಕಾರಿಗಳ ಹೆಸರುಗಳಲ್ಲಿ, ಜನರ ಬಾಯಲ್ಲಿ ಕೂಡ ಬರ್ತಾ ಇರುತ್ತೆ ಅಂತ ಹೇಳ್ತಾರೆ ಅಲ್ಲಿದ್ದಂತಹ ಜನ. ಅಧಿಕಾರಕ್ಕೆ ಬಂದಮೇಲೆ ಜನ ಎಷ್ಟು ನೆನೆಸ್ಕೊಳ್ಳಿಲ್ಲ ಅಂದರೆ ಏನು ಪ್ರಯೋಜನ? ಅಷ್ಟಾದರೂ ಸಾಕಾಗಲ್ಲ ಅನ್ನೋ ಹಾಗೆ ತಮ್ಮ ಆಲೋಚನೆಗೆ ಪೂರಕವಾಗಿಯೇ ಸಂತೆ ಮಾರಾಟಗಾರರ ಅಭಿಪ್ರಾಯನೂ ಕೂಡ ಇತ್ತು. ಆದ್ದರಿಂದ ಅದಕ್ಕೆ ತಕ್ಕದಾದಂತಹ ಜಾಗನ ಹುಡುಕಲೇಬೇಕು ಅನ್ನೋದು ಆವತ್ತಿನ ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ಇಷ್ಟೆಲ್ಲ ಆದಮೇಲೆ ಊರೆಲ್ಲ ಸರ್ವೆ ಮಾಡಿ ಸಂತೆಗೆ ತಕ್ಕಂತಹ ಸ್ಥಳ ಹುಡುಕುವಂತಹ ಒಂದು ಕೆಲಸ ಆರಂಭ ಆಗುತ್ತೆ. ದೊಡ್ಡದಾಗಿರುವಂತಹ ಖಾಲಿ ಸೈಟ್ ಬೇಡ, ಅದು ಅಪಾರ್ಟ್ಮೆಂಟ್ ಅಥವಾ ಮಾಲ್ ಕಟ್ಟೋದಕ್ಕೆ ಬೇಕಾಗುತ್ತೆ ಅಂತ ಹೇಳಿ ಇದ್ದಂತಹ ಖಾಲಿ ಜಾಗಗಳನ್ನು ಕೈಬಿಟ್ರು. ಊರಾಚೆ ಸ್ಥಳ ಇದ್ದರೂ ಕೂಡ ಜನ ಯಾರು ಅಲ್ಲಿಗೆ ಹೋಗ್ತಾರೆ ಅನ್ನುವಂತಹ ಡೌಟಿಂದಾಗಿ ಆಚೆ ಇರೋ ಸ್ಥಳಗಳನ್ನು ಕೂಡ ಕೈಬಿಟ್ರು. ಸೊ ಇವ್ರಿಗೇನು ಬೇಕಾಗಿತ್ತು ಈಗ? ಊರಿನ ನಡುವೆ ಜನ ಯಾವಾಗಲೂ ಓಡಾಡುವಂತಹ ಕಲ್ಲು ಮಣ್ಣುಗಳ ರಾಶಿ ಇಲ್ಲದೆ ಇರುವಂತಹ ಜಾಗಕ್ಕೆ ಇವರು ಹುಡುಕಾಟವನ್ನು ಶುರು ಮಾಡಬೇಕಾಯಿತು. ಹಾಗಾಗಿ ಅದಕ್ಕೆ ಅಂತ ಹುಡುಕ್ತಾ ಇರುವಾಗ ಒಂದು ಪ್ರಶಸ್ತವಾದ ಜಾಗನೂ ಕೂಡ ಕೊನೆಗೆ ಸಿಕ್ಕೇ ಬಿಡ್ತು. ಅದ್ಯಾವುದಪ್ಪ ಅಂದರೆ ಹೆದ್ದಾರಿಗೆ, ಅಂದರೆ ಈ ಹೈವೇಗೆ ತಾಗಿಕೊಂಡ ಹಾಗೆಯೇ ಒಂದು ಅಡ್ಡದಾರಿ ಇತ್ತು. ಅಲ್ಲಿ ಒಂದು ಶಾಲೆ, ಒಂದೆರಡು ಬ್ಯಾಂಕು, ಒಂದು ನರ್ಸಿಂಗ್ ಹೋಮ್ ಕೂಡ ಇತ್ತು. ಹಳೆ ಕಟ್ಟಡಗಳನ್ನ ಕೆಡವಿ ಹೊಸ ಅಂಗಡಿ ಮಳಿಗೆಗಳನ್ನು ಮಾಡಬೇಕಾಗಿದ್ದಂತಹ ಸುಂದರವಾದಂತಹ ಜಾಗ ಅದಾಗಿತ್ತು. ಅಲ್ಲೂ ಕೂಡ ಕಲ್ಲು ಮಣ್ಣು ಕಬ್ಬಿಣದ ಸರಳುಗಳು, ಮುರಿದು ಬಿದ್ದಂತಹ ಗೋಡೆ, ಅರ್ಧಂಬರ್ಧ ಹಾಳಾಗಿರುವಂತಹ ರಸ್ತೆ, ಇವೆಲ್ಲ ಜೊತೆಗೆ ಇವುಗಳ ಜೊತೆಗೆ ಕೊಳೆತು ನಾರ್ತಾ ಇದ್ದಂತಹ ಮೋರಿ. ಬಟ್ ಜನ ಅಲ್ಲಿ ಯಾವಾಗಲೂ ಕೂಡ ತಿರುಗಾಡ್ತಾ ಇದ್ರು. ಸೊ ಎಲ್ಲರೂ ಕೇಳಿರುವಂತಹ ಒಂದು ಪ್ರಶಸ್ತವಾದ ಜಾಗ ಇದೆ ಅಲ್ವಾ, ಇನ್ಯಾಕೆ ತಡ ಅಂತ ಹೇಳಿಬಿಟ್ಟು ನಗರಾಭಿವೃದ್ಧಿ ಯೋಜನೆಯ ನಿಗಮ ಇದೆಯಲ್ಲ, ಅಂದರೆ ಆ ನಗರ ಪಾಲಿಕೆ ಇದೆಯಲ್ಲ, ಅವರು ಎಲ್ಲರನ್ನೂ ಸೇರಿಸಿ ಎಲ್ಲರ ಒಂದು ಒಪ್ಪಿಗೆನ ತಗೊಂಡೇ ಬಿಡ್ತಾರೆ. ಇಲ್ಲಿ ಸಂತೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ. ಅಂದರೆ ಹೈವೇಗೆ ತಾಗಿಕೊಂಡಿರುವಂತಹ ಅಡ್ಡದಾರಿಯಲ್ಲಿ ಸಂತೆ ಮಾಡಬಹುದು ಅಂತ ಹೇಳಿ ಕೊನೆಗೆ ಒಂದು ತೀರ್ಮಾನಕ್ಕೆ ಬರ್ತಾರೆ ಎಲ್ಲ. ಫೈನಲಿ ನಗರ ಪಾಲಿಕೆ ಅವರ ಒಂದು ತೀರ್ಮಾನದ ಹಾಗೆ ಹೆದ್ದಾರಿಯ ಬದಿಯಲ್ಲಿ, ಹೈವೇ ಬದಿಯಲ್ಲಿ ಸಂತೆ ಸ್ಥಾಪನೆ ಆಗುತ್ತೆ. ಜೊತೆಗೆ ಸಂತೆ ಸ್ಥಾಪನೆ ಆದ ತಕ್ಷಣ ಅಲ್ಲಿದ್ದಂತಹ ವ್ಯಾಪಾರಿಗಳೆಲ್ಲ ನಗರ ಪಾಲಿಕೆಯವ್ರಿಗೆ ಹೇಳ್ತಾರೆ, ಇಷ್ಟು ದಿವಸ ನಾವು ಸಂತೆ ಮಾಡದೆ ಹೋಗಿದ್ದರಿಂದ ನಮ್ಮ ಮನೆಯೆಲ್ಲ ಬೀದಿ ಪಾಲಾಗಿದೆ, ಮಕ್ಕಳೆಲ್ಲ ಬೀದಿಗೆ ಬಂದಿದ್ದಾರೆ, ಅವರಿಗೆ ಶಾಲೆಗೆ ಕಳಿಸ್ಬೇಕಂದ್ರೆ ದುಡ್ಡು ಬೇಕು, ಅದಕ್ಕಾಗಿ ನಾವು ಇನ್ಮೇಲೆ ವಾರಕ್ಕೆ 2 ದಿನ ಸಂತೆ ಮಾಡ್ಕೋತೀವಿ, ಅದಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಕೇಳ್ಕೊತಾರೆ. ನಗರ ಪಾಲಿಕೆಯವರು ಕೂಡ ಸಂತೆ ಮಾಡದವರ ಒಂದು ಬೇಡಿಕೆಗೆ ಹ್ಞೂ ಅಂತ ಒಪ್ಪಿಗೆಯನ್ನು ಕೊಡ್ತಾರೆ. ಫೈನಲಿ ವಾರಕ್ಕೆ 2 ದಿವಸ ಸಂತೆ ಮಾಡೋದಕ್ಕೆ ಚಾಲನೆ ದೊರೆಯುತ್ತೆ. ವ್ಯಾಪಾರ ವಹಿವಾಟು ಭರ್ಜರಿಯಾಗಿ ನಡೆಯೋದಕ್ಕೆ ಶುರುವಾಗುತ್ತೆ. ಈ ಸಂತೆಯಿಂದ ಶಾಲೆಯವ್ರಿಗೆ, ನರ್ಸಿಂಗ್ ಹೋಮ್ ಅವ್ರಿಗೆ ತುಂಬ ಅಸಮಾಧಾನ ಆಗುತ್ತೆ. ಅವರು ಹೇಗಾದರೂ ಮಾಡಿ ತಮ್ಮ ಕಷ್ಟವನ್ನು ನಗರ ಪಾಲಿಕೆಯವ್ರಿಗೆ ಮನದಟ್ಟು ಮಾಡಬೇಕು ಅಂತ ಹೇಳಿ ದೂರನ್ನು ಕೊಡ್ತಾರೆ. ಸಂತೆ ನಡೆಯೋದ್ರಿಂದ ನಾವು ಶಾಲೆಗೆ ಹೋಗೋದಕ್ಕೆ ಮತ್ತು ಆಸ್ಪತ್ರೆಗೆ ಹೋಗೋದಕ್ಕೆ ರಸ್ತೆನೇ ಇಲ್ದಂಗೆ ಆಗ್ಬಿಟ್ಟಿದೆ. ರಸ್ತೆ ಎಲ್ಲ ಮುಚ್ಚೋಗಿರೋದ್ರಿಂದ, ಅವತ್ತು ಜನಜಾತ್ರೆ ಇರೋದ್ರಿಂದ ವಾಹನಗಳು ಓಡಾಡೋದಕ್ಕೆ ಕಷ್ಟ ಆಗುತ್ತೆ. ಇದನ್ನು ನಗರ ಪಾಲಿಕೆಯವರು ಹೇಗೆ ಮರ್ತೋಗ್ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ನಮಗೆ ಸರಿಯಾದಂತಹ ಒಂದು ಪರಿಹಾರನ ಒದಗಿಸ್ಕೊಡ್ಬೇಕು ಅಂತ ಹೇಳಿ ತಮ್ಮದೇ ಆದ ರೀತಿಯಲ್ಲಿ ನಗರ ಪಾಲಿಕೆಗೆ ಆಸ್ಪತ್ರೆಯವರು, ಶಾಲೆಯವರು ತಮ್ಮ ವಾದವನ್ನು ಮಂಡನೆ ಮಾಡ್ತಾರೆ. ಜೊತೆಗೆ ಸಂತೆ ಮುಗಿದ ಮೇಲೆ ಅಲ್ಲಿರುವಂತಹ ಕಸ, ಕೊಳೆತೋಗಿರುವಂತಹ ತರಕಾರಿ, ಆ ತ್ಯಾಜ್ಯದ ವಿಲೇವಾರಿ ಮಾಡೋದು ತಡ ಆದರೆ ಶಾಲೆಗೆ ಬರುವಂತಹ ಮಕ್ಕಳಿಗೆ, ಶಿಕ್ಷಕರಿಗೆಲ್ಲ ರೋಗ ಬರುತ್ತೆ. ಜೊತೆಗೆ ಏನಾದರೂ ಎಮರ್ಜೆನ್ಸಿ ಇದ್ದು ಯಾರಾದ್ರು ಹಾಸ್ಪಿಟಲಿಗೆ ಬರಬೇಕು ಅಂತಂದರೆ ದಾರಿಯಲ್ಲಿ ವಾಹನ ದಟ್ಟಣೆ ಇರೋದ್ರಿಂದ ಎಮರ್ಜೆನ್ಸಿಯಲ್ಲಿದ್ದಂಥವರು ಸತ್ತೇ ಹೋಗ್ಬಿಡ್ಬೋದು. ಮತ್ತು ಅವರದ್ದೇ ಆದಂತಹ ವಿಚಾರಗಳನ್ನೆಲ್ಲ ಮುಂದೆ ಇಟ್ಟುಕೊಂಡು ಈ ಆಸ್ಪತ್ರೆ ಸಿಬ್ಬಂದಿಗಳು ಕೂಡ ಅಲ್ಲಿ ನಗರ ಪಾಲಿಕೆಯವರ ಮುಂದೆ ಸ್ಟ್ರೈಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ದಿನ ಕಳೀತಾ ಬಂದಂಗೆಲ್ಲ ದಿನಪತ್ರಿಕೆಗಳಲ್ಲಿ, ವಾರಪತ್ರಿಕೆಗಳಲ್ಲಿ, ನ್ಯೂಸ್ ಚಾನೆಲ್ಗಳಲ್ಲಿ 24 ಗಂಟೆನೂ ಕೂಡ ನಗರ ಪಾಲಿಕೆಯವರು ತಗೊಂಡಂತಹ ನಿರ್ಧಾರದ ಬಗ್ಗೆ ಚರ್ಚಾಕೂಟಗಳು ನಡೀತವೆ. ಊರಿನ ಜನರ ಅಭಿಪ್ರಾಯಗಳನ್ನ ಸಂಗ್ರಹಿಸ್ತಾರೆ. ಒಟ್ಟಲ್ಲಿ ನಗರ ಪಾಲಿಕೆಯವರು ಮಾಡಿದ ತಪ್ಪು ಅನ್ನುವಂತಹ ಹೇಳಿಕೆಯನ್ನು ದೂರದರ್ಶನದವರು ಬಿಂಬಿಸ್ತಾರೆ. ಕೊನೆಗೆ ಅವರನ್ನು ಕೂಡ ದೂರದರ್ಶನದಲ್ಲಿ ಚರ್ಚೆಗೆ ಕರೆದಂಥ ಸಂದರ್ಭದಲ್ಲಿ ಅವರು ಚರ್ಚೆಗೆ, ಅಂದರೆ ನಗರ ಪಾಲಿಕೆಯವರು ಚರ್ಚೆಯಲ್ಲಿ ಭಾಗವಹಿಸ್ಬಿಟ್ಟು, ನಾವು ಮಾಡಿರೋದು ಅವ್ಯವಸ್ಥೆ ಅಲ್ಲ, ಅದೊಂದು ದೊಡ್ಡ ಆಲೋಚಿತ ಸುವ್ಯವಸ್ಥೆ ಅನ್ನೋವಂಥದ್ದನ್ನು ಸಮರ್ಪಕವಾದ ಸಮರ್ಥನೆಗಳನ್ನು ಕೊಡೋದ್ರ ಮೂಲಕ ಜನರ ಮನಮುಟ್ಟುವಂತೆ ಮಾಡ್ತಾರೆ.
ಇದೇ ಜಾಗದಲ್ಲಿ ಸಂತೆ ಮಾಡಬೇಕು, ಅದರಲ್ಲೂ ವಾರದಲ್ಲಿ 2 ದಿನ ಸಂತೆ ಮಾಡಬೇಕು ಅನ್ನೋದಕ್ಕೆ ಒಪ್ಪಿಗೆ ಕೊಡೋದಕ್ಕೆ ಮುಖ್ಯವಾದ ಕಾರಣ ಇಡೀ ಊರಿನವರ ಆರೋಗ್ಯ ವೃದ್ಧಿ ಅನ್ನುವಂತಹ ಶಾಕಿಂಗ್ ಹೇಳಿಕೆಯನ್ನು ಈ ನಗರ ಪಾಲಿಕೆಯ ಸದಸ್ಯರು ಯಾರೆಲ್ಲ ಬಂದಿರ್ತಾರೆ ಚರ್ಚಾಕೂಟಕ್ಕೆ ಅವರು ಹೇಳ್ತಾರೆ. ಅದಕ್ಕೆ ಅವರು ಕೊಡುವಂತಹ ಕಾರಣಗಳೇನು ಅಂತಂದರೆ, ಊರಿನ ಮಕ್ಕಳೆಲ್ಲ ಶಾಲೆಗೆ ಬರ್ತಾರೆ, ಅವ್ರನ್ನ ಶಾಲೆಗೆ ಕರ್ಕೊಂಬರೋದಕ್ಕೆ ಅಪ್ಪನೋ ಅಮ್ಮನೋ ಯಾರೋ ಬಂದೇ ಬರ್ತಾರೆ. ಬಂದವರು ಹಾಗೆ ಫ್ರೆಶ್ ತರಕಾರಿಗಳನ್ನು ವಾರಕ್ಕೆ 2 ಸಾರಿ ತೆಗೆದುಕೊಂಡೋಗಿ ಅಡುಗೆ ಮಾಡ್ತಾರೆ. ಇದರಿಂದ ಮಕ್ಕಳ ಆರೋಗ್ಯ ಸೂಪರಾಗಿ ಅಭಿವೃದ್ಧಿ ಆಗುತ್ತೆ, ಮನೆಯವರ ಆರೋಗ್ಯ ಸೂಪರಾಗಿ ಅಭಿವೃದ್ಧಿ ಆಗುತ್ತೆ. ಜೊತೆಗೆ ಕ್ಯಾಂಟೀನಲ್ಲಿ ರುಚಿಕಟ್ಟಾದಂತಹ ಅಡುಗೆ ಮಾಡೋದಕ್ಕೆ ಅಲ್ಲಿನ ಸಿಬ್ಬಂದಿಗಳು ಇಲ್ಲಿ ಬಂದು ಹೆಚ್ಚಾಗಿ ಕಡಿಮೆ ಬೆಲೆಯಲ್ಲೇ ತರಕಾರಿಗಳನ್ನ ತೆಗೆದುಕೋಬೋದು. ಇದರಿಂದ ರೋಗಿಗಳಿಗೆ ಒಳ್ಳೆಯ ಆಹಾರ ಸಿಕ್ಕುತ್ತೆ. ಹಾಗೆ ಅದರಿಂದಾಗಿ ಅವರು ಬೇಗ ಗುಣಮುಖರಾಗಿ ಆಸ್ಪತ್ರೆಯಿಂದ ಆಚೆಗೋದ್ರೆ ಆ ನರ್ಸಿಂಗ್ ಹೋಮಪ್ಪ, ಅಲ್ಲಿಗೋದ್ರೆ ನಾವು ಬೇಗ ಗುಣ ಆಗ್ತೀವಿ ಅನ್ನೋವಂತಹ ಒಂದು ನಂಬಿಕೆಗೆ ಬರ್ತಾರೆ. ಹಾಗಾಗಿ ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಬಾರ್ದು ಅಂತ ಹೇಳಿ ನಗರ ಪಾಲಿಕೆಯವರು ಸಬೂಬನ್ನು ಕೊಡ್ತಾರೆ. ಜೊತೆಗೆ ತರಕಾರಿ ಕಸದ ವಿಚಾರಕ್ಕೆ ಬಂದರೆ, ನಮಗೆಲ್ಲ ಗೊತ್ತಿರೋ ಹಾಗೆ ತರಕಾರಿ ಅನ್ನೋದು ಕಸದ ಕಸನೇ ಆದರೂ ಅದು ಗೊಬ್ಬರನೇ ಆಗುತ್ತೆ ಕೊಳೆತಾದ್ಮೇಲೆ. ಅದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ. ಈಗ ಮನೆ ಡಬ್ಬಿಯಲ್ಲಿ ದಿನ ಇಡೀ ಕಸ ಕೊಳಿತಾ ಇರುತ್ತೆ, ಅದು ವಾಸನೆ ಬರೋದಿಲ್ವಾ? ಹಾಗೆ ಪ್ರತಿನಿತ್ಯ ಆ ಕಸದ ವಿಲೇವಾರಿಯನ್ನು ಮಾಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನು ಕೊಡ್ತಾರೆ. ಮನೆಯಲ್ಲಿರೋ ಕಸಕ್ಕಾದರೆ ಯಾವುದೇ ತಕರಾರಿಲ್ಲ, ಆದರೆ ಸಂತೆಯಲ್ಲಿ ಬೀಳುವಂತಹ ಕಸಕ್ಕೆ ಮಾತ್ರ ಯಾಕೆ ಹೀಗೆ ತಕರಾರು ಮಾಡ್ತಾರೆ ಅನ್ನುವಂತಹ ಪ್ರಶ್ನೆಯನ್ನು ಆಡಳಿತ ವರ್ಗದವರ ಮುಂದೆ, ಹಾಗೆ ಆಸ್ಪತ್ರೆಯ ಜನರ ಮುಂದೆ, ಸಾರ್ವಜನಿಕರ ಮುಂದೆ ಈ ನಗರ ಪಾಲಿಕೆಯವರು ಇಡ್ತಾರೆ. ಜೊತೆಗೆ ನಗರ ಪಾಲಿಕೆ ಕಡೆಯಿಂದ ಚರ್ಚೆಗೆ ಬಂದವರು ಹೇಳ್ತಾರೆ, ಮನೆ ಕಸದ ಡಬ್ಬಿಲಿರೋ ನೊಣ ಏನಾದರೂ ದೇವಲೋಕದ್ದಾ, ಅಥವಾ ಇವ್ರ ಸ್ವಂತ ತೋಟದಲ್ಲಿರುವಂಥ ಸೊಳ್ಳೆ ಏನಾದ್ರು ಗಂಧರ್ವಲೋಕದ್ದಾ? ಇಲ್ಲ ತಾನೇ, ಸೊಳ್ಳೆನೇ, ನೊಣನೇ. ಹಾಗೆ ರಸ್ತೆಯಲ್ಲಿರುವಂತಹ ನೊಣಗಳು ಮಾತ್ರ ನಮಗೆ ರೋಗವನ್ನು ತರ್ತವೆ ಅನ್ನೋವಂಥದ್ದು ಶುದ್ಧ ಸುಳ್ಳು ಅನ್ನೋವಂಥದ್ದನ್ನು ಸಮರ್ಥಿಸ್ತಾರೆ. ಜೊತೆಗೆ ಮನೆ ಒಳಗಡೆ ಅಡುಗೆ ಮನೇಲಿ ತರಕಾರಿ ಇರ್ಬೋದು, ಆದರೆ ಶಾಲೆಗೆ ಹೋಗೋ ರಸ್ತೆಯಲ್ಲಿ ತರಕಾರಿ ಇರಬಾರ್ದು ಅಂತಾರಲ್ಲ, ಇದು ಯಾವ ರೀತಿ ನ್ಯಾಯ? ಅದೇನಾದರೂ ಬಂದು ಇವ್ರ ಕಾಲನ್ನು ಕಚ್ಚುತ್ತಾ? ನಿಜ ಹೇಳಬೇಕು ಅಂತಂದರೆ ಶಾಲೆ ರಸ್ತೆಯಲ್ಲಿ ತರಕಾರಿ ಅಂಗಡಿ, ಸಂತೆ ಎಲ್ಲ ಇರೋದ್ರಿಂದ ಮಕ್ಕಳಿಗೆ ಲಾಭ. ಯಾಕೆ ಅಂತಂದರೆ ಶಿಕ್ಷಕರು ಅವರನ್ನು ಕ್ಲಾಸ್ ರೂಮಿಂದ ಹೊರಗಡೆ ಕರ್ಕೊಂಬಂದು ನಿಜವಾದಂತಹ ಸಂತೆ ಹೇಗಿರುತ್ತೆ, ಅಲ್ಲಿ ವ್ಯವಹಾರಗಳು ಹೇಗೆ ನಡೆಯುತ್ತೆ, ತರಕಾರಿಗಳಿಂದ ಆಗುವಂಥ ಉಪಯೋಗ ಏನು ಅನ್ನೋವಂಥದ್ದನ್ನು ಪ್ರಾಕ್ಟಿಕಲ್ಲಾಗಿ ಕ್ಲಾಸನ್ನು ತೋರಿಸ್ಬೋದು. ಜೊತೆಗೆ ಇದನ್ನು ನೋಡೋಕ್ಕೆ ಅವರು ಸೂರ್ಯನ ಬೆಳಕಿರುವಂಥ ಸಂದರ್ಭದಲ್ಲಿ ತರಗತಿಯಿಂದ ಆಚೆಗೆ ಬಂದಾಗ ಮಕ್ಕಳಲ್ಲಿ ವಿಟಮಿನ್ ಡಿ ಕೂಡ ಉತ್ಪತ್ತಿ ಆಗುತ್ತೆ. ಜೊತೆಗೆ ವ್ಯಾಯಾಮನೂ ಆಗುತ್ತೆ. ಈಗ ಮಕ್ಕಳೆಲ್ಲ ಮೊಬೈಲ್ ಬಂದಮೇಲೆಲ್ಲ ಮೊಬೈಲಲ್ಲೇ ನೋಡುವಾಗ ನಿಜ ಜೀವನದಲ್ಲಿ ಸಂತೆಯ ಒಂದು ಉತ್ತಮಿಕೆ ಏನು ಅನ್ನೋವಂಥದ್ದು ನಮಗೆ ತಿಳಿಸ್ಕೊಡುತ್ತಲ್ವಾ ಅನ್ನೋವಂತಹ ಒಂದು ಸಮರ್ಥನೆಯನ್ನು ನಗರ ಪಾಲಿಕೆಯವರು ಚಾನಲಲ್ಲಿ ಕೊಡ್ತಾರೆ. ಇನ್ನು ಸಂತೆಯಿಂದಾಗಿ ರಸ್ತೆಯಲ್ಲಿ ವಾಹನ ದಟ್ಟಣೆ ಹೆಚ್ಚಾಗುತ್ತೆ ಅನ್ನೋವಂಥದ್ದು ಈ ಟ್ರಾಫಿಕ್ ಪೊಲೀಸ್ ಅವರ ಇನ್ನೊಂದು ಆರೋಪ. ಆದರೆ ಈ ರಸ್ತೆ ಅನ್ನೋವಂಥದ್ದು ಇರೋದು ಕೇವಲ ಮನುಷ್ಯರ ಸಂಚಾರಕ್ಕೆ ಮಾತ್ರ ಅಲ್ವಲ್ಲ, ಪ್ರಾಣಿಗಳ ಸಂಚಾರಕ್ಕೂ ಕೂಡ ಹೌದಲ್ಲ, ಹಾಗೆ ವಾಹನಗಳ ಸಂಚಾರಕ್ಕೂ ಕೂಡ ಹೌದಲ್ವ. ಹಾಗಾಗಿ ಎಲ್ಲರೂ ಕೋಆರ್ಡಿನೇಷನಿಂದ ರಸ್ತೆಯನ್ನು ಉಪಯೋಗಿಸ್ಕೊಳ್ಳುವಂತಹ ವಿಚಾರ ಇರಬೇಕೆ ವಿನಃ ಈ ರೀತಿಯಾದಂತಹ ದಿಮಾಕು ಸರಿಯಲ್ಲ ಅನ್ನುವಂತಹ ಒಂದು ವಿಚಾರವನ್ನು ಸಾರ್ವಜನಿಕರ ಗಮನಕ್ಕೆ ಈ ನಗರ ಪಾಲಿಕೆಯವರು ನ್ಯೂಸ್ ಚಾನೆಲ್ ಮುಖಾಂತರ, ದೂರದರ್ಶನದ ಮುಖಾಂತರ ತಗೊಂಡು ಬರ್ತಾರೆ. ಇನ್ನು ಕಾಯಿಲೆ ಅನ್ನೋ ವಿಚಾರಕ್ಕೆ ಬರ್ತೀರಾ, ಕಾಯಿಲೆ ಅನ್ನೋದು ಎಲ್ಲಿದ್ರೂ ಬರ್ಬೋದು, ಅದು ಸಂತೆಯಿಂದನೇ ಬರುತ್ತೆ ಅನ್ನೋದು ದೊಡ್ಡ ಸುಳ್ಳು. ಹಾಗಾದರೆ ಜನರೆಲ್ಲ ಸಂತೆಗೆ ಬರೋದಿಲ್ವಾ? ಅವ್ರಿಗೆಲ್ಲ ಕಾಯಿಲೆನೇ ಬರಲ್ವಾ? ಹಾಗಾಗಿ ಕಾಯಿಲೆ ಯಾಕಾದರೂ ಬರಬಹುದು, ಏನಕ್ಕಾದರೂ ಬರ್ಬೋದು, ಯಾರಿಗಾದರೂ ಬರ್ಬೋದು. ಪಕ್ಕದಲ್ಲೇ ಆಸ್ಪತ್ರೆ ಇದೆಯಲ್ಲ, ಹಾಗಾಗಿ ಅಲ್ಲೋಗಿ ತೋರಿಸ್ಕೊಳ್ಬಹುದಲ್ಲ ಅನ್ನೋವಂತಹ ವಿಚಾರನ ಹೇಳ್ತಾರೆ. ನೊಣ ಸೊಳ್ಳೆ ಇವೆ ಅಂತ ಅನ್ನೋದು ಎಷ್ಟು ಗ್ಯಾರಂಟಿನೋ ಅದೇ ರೀತಿ ನಮ್ಮಂತೆ ಅವುಗಳಿಗೂ ಕೂಡ ಬದುಕೋದಕ್ಕೆ ಹಕ್ಕಿದೆ ಅನ್ನೋದು ಕೂಡ ಅಷ್ಟೇ ನಿಜ. ಹಾಗಾಗಿ ಅವುಗಳ ಮೇಲೆ ಈ ರೀತಿ ಆರೋಪ ಮಾಡೋದು ಸರಿಯಲ್ಲ ಅನ್ನೋವಂತಹ ವಿಚಾರವನ್ನು ಹೇಳ್ತಾರೆ ಇಲ್ಲಿ. ಇನ್ನು ರೋಗಿಗಳ ಪ್ರಾಣ ಹೋಗೋ ವಿಚಾರಕ್ಕೆ ಬಂದರೆ, ಆ ಪ್ರಾಣ ಎಲ್ಲಿ ಹೋಗ್ಬೇಕಂತಿರುತ್ತೆ, ಹಣೆಯಲ್ಲಿ ಬರೆದಿರುತ್ತೆ, ಹಾಗೆ ಆಗುತ್ತೆ. ಅದು ನರ್ಸಿಂಗ್ ಹೋಮಲ್ಲೇ ಹೋಗ್ಬೋದು, ಅಥವಾ ಹಾಗೆ ಕರ್ಕೊಂಬರೋ ದಾರಿಯಲ್ಲಿ ಹೋದರೂ ಹೋಗ್ಬೋದು. ಹಾಗಂತ ಹೇಳಿ ಅವರೆಲ್ಲ ಸತ್ತ ಪ್ರೇತಾತ್ಮಗಳಾಗ್ತಾರೆ ಅಂತ ಅನ್ನೋದು ತಪ್ಪು. ಆ ಪ್ರೇತಾತ್ಮಗಳಿಗೇನಾದರೂ ಸ್ಪೆಷಲ್ ವಾರ್ಡ್ ಇದೆಯಾ? ಅದು ಇಲ್ಲ ತಾನೇ. ಹಾಗಾಗಿ ರೋಡಲ್ಲಾದರೂ ಪ್ರಾಣ ಹೋಗ್ಬೋದು, ಆಸ್ಪತ್ರೆಗೆ ಬಂದಮೇಲಾದರೂ ಪ್ರಾಣ ಹೋಗ್ಬೋದು. ಆಸ್ಪತ್ರೆಗೆ ಬಂದಮೇಲೆ ಪ್ರಾಣ ಹೋಯಿತು ಅನ್ನೋ ಹೆಸರಿಂದ ಇವರು ಪಾರಾಗ್ಬೋದಲ್ವಾ? ಇದರಿಂದ ಒಳ್ಳೆಯದೇ ಆಯಿತು ವಿನಃ ಕೆಟ್ಟದ್ದೇನೂ ಆಗಿಲ್ಲ ಅಂತ ಹೇಳಿ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ, ಸ್ಟ್ರೈಕ್ ಮಾಡ್ತಿದ್ದಂತಹ ವ್ಯಕ್ತಿಗಳಿಗೆ ವಿಚಾರವನ್ನು ಸರಿಯಾಗಿ ತಿಳಿಸ್ಕೊಡ್ತಾರೆ. ಇನ್ನು ಸಂತೆ ಶಬ್ದದಿಂದ ಒಳರೋಗಿಗಳಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ. ನಿಜಾಂಶ ಏನು ಅಂತಂದರೆ, ಆ ಸಂತೆಯ ಶಬ್ದವನ್ನು ಕೇಳ್ತಾ ಅವ್ರಿಗೆ ಕಾಯಿಲೆ ವಿಚಾರನೇ ಮರ್ತೋಗಿ ಬೇಗ ಗುಣಮುಖರಾಗ್ತಾರೆ. ನರ್ಸಿಂಗ್ ಹೋಮ್ ಮರ್ತೋಗಿ ನಾನು ಹೊರಗಡೆ ಪ್ರಪಂಚಕ್ಕೆ ಹೋಗಬೇಕು ಅಂತ ಹೇಳಿ ಬೇಗ ಅವರ ಮನೋಧೈರ್ಯನ ಹಿಗ್ಗಿಸ್ಕೊಳ್ತಾರೆ.
ಆದರೆ ಈ ಆಸ್ಪತ್ರೆಯವರಿಗೆ ತಮ್ಮ ಬಿಲ್ಲನ್ನು ಹೆಚ್ಚಿಸ್ಕೋಬೇಕು ಅನ್ನೋಂತಹ ದುರಾಸೆ. ಆದ್ದರಿಂದ ಸಂತೆಯನ್ನು ಮುಂದಿಟ್ಕೊಂಡು ಇವರು ನಮಗೆ ನಷ್ಟ ಆಗುತ್ತೆ ಅನ್ನೋವಂತಹ ವಿಚಾರವನ್ನು ಇಲ್ಲಿ ಇಲ್ಲದೇ ಇರುವಂತಹ ವಿಚಾರವನ್ನು ಇರೋ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ನಗರ ಪಾಲಿಕೆಯವರು ತಮ್ಮ ಕೆಲಸವನ್ನು ಸಮರ್ಥಿಸ್ಕೊಳ್ತಾರೆ. ಸಂತೆಯಲ್ಲಿರುವಂತಹ ವ್ಯಾಪಾರಿಗಳು ತಮ್ಮ ವಿವಿಧ ಸ್ವರ ವಿನ್ಯಾಸಗಳಿಂದ ಗ್ರಾಹಕರನ್ನು ಅರಚ್ಕೊಂಡು ಕಿರುಚ್ಕೊಂಡು ಮನಸ್ಸೆಳಿತಾರೆ. ತಮ್ಮ ಅಂಗಡಿಗೆ ಕರೆಸ್ಕೊಂಡು ವ್ಯಾಪಾರವನ್ನು ಮಾಡಿಸ್ಕೊಳ್ತಾರೆ. ಇದನ್ನೇ ನೋಡಿ ಅಭ್ಯಾಸ ಮಾಡಿದಂತಹ ಒಂದು ಮಗು ತನ್ನ ಶಾಲೆಯ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನಲ್ಲಿ ರಾಜ್ಯಕ್ಕೆ ಪ್ರಥಮ ಬಹುಮಾನವನ್ನು ತೆಗೆದುಕೊಳ್ತು. ಅದನ್ನು ನಾವು ಮರಿಬಾರ್ದು. ಹಾಗಾಗಿ ಸಂತೆಯ ದೃಶ್ಯವನ್ನು ನೋಡಿದ್ರಿಂದನೇ ತಾನೇ ಆ ಮಗುಗೆ ಇನ್ಸ್ಪಿರೇಷನ್ ಬಂದಿದ್ದು, ಫ್ಯಾನ್ಸಿ ಡ್ರೆಸ್ಸಲ್ಲಿ ಇದನ್ನು ಮಾಡ್ಬೋದು ಅಂತ. ಅದರಿಂದನೇ ತಾನೇ ಬಹುಮಾನ ಬಂದಿದ್ದು. ಹಾಗಾಗಿ ನೀವು ಸಂತೆಯ ಬಗ್ಗೆ ಪಾಸಿಟಿವ್ ಆಗಿರಬೇಕು ಅನ್ನುವಂತಹ ವಿಚಾರವನ್ನು ನಗರ ಪಾಲಿಕೆಯವರು ಶಾಲಾ ಆಡಳಿತ ವರ್ಗಕ್ಕೆ, ಅಲ್ಲೇ ಇದ್ದಂತಹ ಆಸ್ಪತ್ರೆ ಮತ್ತು ಅದರ ಅಧಿಕಾರಿ ವರ್ಗ ಮತ್ತು ಸಿಬ್ಬಂದಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಮನದಟ್ಟು ಮಾಡಿಕೊಡ್ತಾರೆ. ಹಾಗಾಗಿ ಎಲ್ರಿಗೂ ಅನುಕೂಲ ಆಗೋದಕ್ಕಷ್ಟೇ ಸಂತೆ ಇರೋದು. ಆದ್ದರಿಂದ ಅಲ್ಲಿ ಗಲಾಟೆ ಬಂದರೂ ಕೂಡ ಅದು ಜನರು ಕೇಳಿ ಆನಂದ ಪಡುವಂಥದ್ದು ಮತ್ತು ತಿಳುವಳಿಕೆಯನ್ನು ಪಡ್ಕೊಳ್ಳೋ ಅಂಥದ್ದು ಅನ್ನುವಂತಹ ವಿಚಾರವನ್ನು ಮರಿಬಾರ್ದು ಅನ್ನೋವಂಥದ್ದನ್ನು ಆ ನಗರಾಡಳಿತದ ಅಧಿಕಾರಿಗಳು ಹೇಳ್ತಾರೆ. ದೂರದರ್ಶನದವ್ರಿಗೆ ಈ ಎಲ್ಲ ವಿಚಾರಗಳನ್ನ ಕೇಳಿದ್ಮೇಲೆ ಅವ್ರಿಗೆ ನೆಕ್ಸ್ಟು ಏನಂತ ಪ್ರಶ್ನೆ ಮಾಡಬೇಕು ಅನ್ನೋಂತಹ ಪ್ರಶ್ನೆಗಳೆಲ್ಲ ಮರ್ತೋಗ್ಬಿಟ್ಟು ಸಮಾಧಿ ಆಗಿಬಿಟ್ಟಿತ್ತು. ಹಾಗಾಗಿ ಇದಾಗಿದ್ದಂತಹ ಕೆಲವೊಂದು ದಿನಗಳಲ್ಲಿ ಅಲ್ಲಿಗೆ ಈ ಸಂತೆ ಬಗ್ಗೆ ವಿಚಾರ ಮುಗೀತು ಅಂತ ಹೇಳಿ ಅಂದ್ಕೊಳ್ತಾರೆ. ಕೆಲವೇ ದಿನಗಳಲ್ಲಿ ಆ ಒಂದು ವಿಚಾರ ಬೇರೆ ರೀತಿ ತಿರುವನ್ನು ಪಡ್ಕೊಂಡು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದವರಿಗೆ ಗಲಾಟೆ ಆಗೋದಕ್ಕೆ ಕಾರಣವೂ ಕೂಡ ಆಗುತ್ತೆ. ಒಟ್ಟಾರೆ ಸಂತೆ ಆರಂಭ ಆದಾಗಿಂದ ಅಂದಿನವರೆಗೂ, ಅಂದರೆ ಪ್ರಸ್ತುತದವರೆಗೂ ದಿನಪತ್ರಿಕೆ ಮತ್ತು ಟಿ ವಿಗಳಲ್ಲಿ ಸಂತೆಯದ್ದೇ ಕಾರ್ಬಾರು. ಅದು ಜೀವಂತವಾಗಿ ನೆಲೆದಾಡ್ತಾ ಸಂತೆಯನ್ನು ಸ್ಥಾಪನೆ ಮಾಡಿದವರಿಗೆ ಸಂತೋಷವನ್ನು ಕೊಡ್ತಾ ಇದೆ ಅನ್ನೋವಂಥದ್ದನ್ನು ಲೇಖಕರು ಇಲ್ಲಿ ತಿಳಿಸ್ತಾರೆ. ಮುಂದಿನ ಪಾಠಗಳ ವಿವರಣೆಗಾಗಿ ನಿರಂತರವಾಗಿ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.